ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ರಾಮಾನುಜಾಚಾರ್ಯರ ಬಾಲ್ಯ ಜೀವನ, ಅವರ ಬೋಧನೆಗಳು ಮತ್ತು ತತ್ವಗಳು ಹಾಗೂ ಅವರ ಕೃತಿಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೆವು. ಇಂದಿನ ತರಗತಿಯಲ್ಲಿ ನಾವು ಮಧ್ವಾಚಾರ್ಯರ ಬಾಲ್ಯ ಜೀವನವನ್ನು ಕುರಿತಂತೆ, ಅವರ ಒಂದು ಆರಂಭಿಕವಾದಂತಹ ಒಂದು ಜೀವನವನ್ನು ಕುರಿತಂತೆ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಮಧ್ವಾಚಾರ್ಯರು ಕ್ರಿಸ್ತಶಕ 1197ರಿಂದ 1276ರವರೆಗೆ ಇವರ ಒಂದು ಕಾಲಮಾನವನ್ನು ನಾವು ಕಾಣಬಹುದಾಗಿದೆ. ಭಾರತೀಯ ತತ್ವಜ್ಞಾನ, ಸಂಸ್ಕೃತ, ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರಗಳಲ್ಲಿ ಮಧ್ವಾಚಾರ್ಯರ ಸಾಧನೆ ಸ್ಮರಣೀಯವಾಗಿದೆ. ಹುಟ್ಟಿನಿಂದಲೇ ಭಕ್ತಿರಸದ ಬಗ್ಗೆ ಜ್ಞಾನ ಗಂಗೆ, ಸಂಗೀತದ ಸಪ್ತಸ್ವರಗಳು ಅವರ ನರನಾಡಿಗಳಲ್ಲಿ ಮನೆ ಮಾಡಿದ್ದವು. ಭಕ್ತಿ ಮಾರ್ಗದ ಮಹತ್ವವನ್ನು ಮುಗಿಲೆತ್ತರಕ್ಕೇರಿಸಿ ಭೂಮಿ ಪುರುಷನಾಗಿ ಜನಿಸಿದ ಮಧ್ವರು ಪರಮಾತ್ಮನ ನಿರ್ಮಲ ಪ್ರಕಾಶವನ್ನು ಸದಾ ಕಾಣುತ್ತಿದ್ದ ಮಹಾನುಭವಿಗಳಾಗಿದ್ದರು. ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹ ಮಧ್ವಾಚಾರ್ಯರು ವೇದೋಪನಿಷತ್ತುಗಳು ಬ್ರಹ್ಮ ಆತ್ಮದ ಅಂತರಂಗವನ್ನು ಜನಸಾಮಾನ್ಯರಿಗೆ ತಿಳಿಸುವಂತೆ ತೆರೆದಿಟ್ಟ ಮಧ್ವರು ವಾಸುದೇವರ 3ನೇ ಅವತಾರವೆಂದು ಪ್ರತೀತಿ ಇದೆ. ಸಹಸ್ರಾರು ವರ್ಷಗಳಿಂದ ಭರತ ವರ್ಷದಲ್ಲಿ ಬೆಳೆದು ಬಂದ ತಾತ್ವಿಕ ವಿಚಾರಧಾರೆ ಇಬ್ಬಗೆಯಾಗಿದ್ದು, ಕೆಲವರು ಇಹಲೋಕವನ್ನು ಕುರಿತು ವಿಶ್ಲೇಷಿಸಿದರೆ ಹಲವರು ಪರಲೋಕವನ್ನು ಕುರಿತು ವಿವರಿಸಿದ್ದಾರೆ. ಇಹ ಮತ್ತು ಪರ ಎರಡನ್ನೂ ವಿಶ್ಲೇಷಿಸಿದರೆ ಎರಡರಲ್ಲಿಯೂ ಏಕಸೂತ್ರವನ್ನು ತಂದವರು ವಿರಳ. ಕೆಲವರು ಇಹಕ್ಕಾಗಿ ಪರವನ್ನು ಅಲ್ಲಗೆಳೆದರೆ ಕೆಲವರು ಪರಕ್ಕಾಗಿ ಇಹವನ್ನು ಸುಳ್ಳಾಗಿಸಿದರು. ಹೀಗೆ ದ್ವೈತ ವಿಚಾರಧಾರೆ ಭಾರತದಲ್ಲಿ ಅನಾದಿ ಕಾಲದಿಂದಲೂ ಬೆಳೆದು ಬಂದಿದೆ. ವಿಶ್ವದ ಮಾನವರು ತಮ್ಮ ಅಸಹಾಯಕತೆ, ಅಲ್ಪತನ, ಸ್ವಾತಂತ್ರ್ಯದ ಅಜ್ಞಾನವನ್ನು ಅರಿತು ವಿಶ್ವದ ಚರಾಚರ ವಸ್ತುಗಳ ಜನನ ರಕ್ಷಣೆ ಲಯಗಳಿಗೆ ಕಾರಣನಾದ ಸರ್ವಶಕ್ತನು ದೇವರನ್ನು ಮುಂತಾದ ಹೆಸರುಗಳಿಂದ ಕರೆದು ಆತನ ಗುಣಗಾನ ಮಾಡಿ ರಾಮಕೃಷ್ಣ ಈಶನೆಂದು ತಮ್ಮನ್ನು ದಾಸನೆಂದು ತಿಳಿಸಿದರು. ವಿಶ್ವದ ಅನೇಕ ಮತಗಳ ಅನುಯಾಯಿಗಳು ಈ ದ್ವೈತ ತತ್ವವನ್ನು ಅವಲಂಬಿಸಿ ತಮ್ಮ ಇಷ್ಟ ದೇವತೆಗಳನ್ನು ಆರಾಧಿಸುತ್ತಿದ್ದಾರೆ. ಅನಾದಿಯಾದ ಈ ವಿಚಾರಧಾರೆ ಯುಗಯುಗಗಳಿಂದಲೂ ಮಾನವ ಜೀವನದಲ್ಲಿ ಹಾಸುಹೊಕ್ಕಾದ ಸಹಜ ತಾತ್ವಿಕ ಪ್ರಯತ್ನವನ್ನು 8ನೇ ಶತಮಾನದಲ್ಲಿ ಮಾಡಲಾಯಿತು. ಹೀಗೆ ಅನಾದಿ ಕಾಲದಿಂದ ಬೆಳೆದು ಬಂದ ದ್ವೈತ ಸಿದ್ಧಾಂತವನ್ನು ಮತ್ತೊಮ್ಮೆ ವೇದಶಾಸ್ತ್ರ, ಉಪನಿಷತ್ತುಗಳ ಸಹಾಯದಿಂದ ಸಮರ್ಥಿಸಿ ಪುನರುಜ್ಜೀವನ ಮಾಡಿದ ಶ್ರೇಯ ಈ ಮಹಾನ್ ಅನುಭವಿಗಳದಾಗಿದೆ. ಇವರ ಒಂದು ಬಾಲ್ಯ ಜೀವನವನ್ನು ನಾವು ಗಮನಿಸುವುದಾದರೆ, ಕರ್ನಾಟಕದ ಪಡುವಣ ಕಡಲ ತೀರ, ದಕ್ಷಿಣ ಕನ್ನಡ ಜಿಲ್ಲೆಯ ಪವಿತ್ರ ಕ್ಷೇತ್ರವಾದ ಉಡುಪಿ ಸಮೀಪದ ಪಾಚಕ ಎಂಬ ಒಂದು ಗ್ರಾಮದಲ್ಲಿ ಮಧ್ವಾಚಾರ್ಯರು ಜನಿಸುತ್ತಾರೆ. ಇವರ ತಂದೆ ತಾಯಿಗಳ ಹೆಸರನ್ನು ನೋಡೋದಾದರೆ ನಾವು ಮಧ್ಯಗೇಹ ಭಟ್ಟ ಮತ್ತು ವೇದಾವತಿಯವರ ಮಗನಾಗಿ ಕ್ರಿಸ್ತಶಕ 1197ರಲ್ಲಿ ಮಧ್ವಾಚಾರ್ಯರು ಜನಿಸಿದರು. ಇವರ ಮೂಲನಾಮ ಅಥವಾ ಮೂಲ ಹೆಸರು ವಾಸುದೇವ ಎಂಬುದಾಗಿ ಇತ್ತು. ಪುರಾಣ ಪಂಡಿತರೆನಿಸಿದಂತಹ ಇವರ ತಂದೆಯವರಿಂದ ವಾಸುದೇವನ ಅಕ್ಷರಾಭ್ಯಾಸ ಆರಂಭವಾಯಿತು. ವಾಸುದೇವನಿಗೆ 5ನೆಯ ವರ್ಷದಲ್ಲಿ ಉಪನಯನ ಮಾಡಿ ಹೆಚ್ಚಿನ ವ್ಯಾಸಂಗಕ್ಕಾಗಿ ಗುರುಕುಲಕ್ಕೆ ಸೇರಿಸಲಾಯಿತು. ಬಾಲ್ಯದಲ್ಲೇ ಚುರುಕುತನ ಹೊಂದಿದ್ದಂತಹ ಮಧ್ವಾಚಾರ್ಯರು ಸಂಸ್ಕೃತ, ಸಾಹಿತ್ಯ, ವೇದೋಪನಿಷತ್ತುಗಳಲ್ಲಿ ಅಪಾರವಾದ ಜ್ಞಾನವನ್ನು ಪಡೆದರು. ಇವರ ಗುರುಗಳ ಹೆಸರು ಏನಪ್ಪ ಅಂದರೆ, ಗುರುಗಳಾದಂತಹ ಅಚ್ಯುತ್ಯ ಪ್ರೇಕ್ಷರು ವಾಸುದೇವನಲ್ಲಿ ಅಡಗಿದ ರಹಸ್ಯ ಆಧ್ಯಾತ್ಮ ಶಕ್ತಿಯನ್ನು ಮತ್ತೊಮ್ಮೆ ಗಮನಿಸಿ ಇವರಿಗೆ ಇನ್ನೊಂದು ಹೆಸರಿನಿಂದ ಕರೆಯುತ್ತಿದ್ದರು. ಆ ಹೆಸರೆಂದರೆ ಪೂರ್ಣಪ್ರಜ್ಞನೆಂದು ಮಧ್ವಾಚಾರ್ಯರಿಗೆ ನಾಮಕರಣ ಮಾಡಿದರು. ಭಾರತೀಯ ತತ್ವಜ್ಞಾನದ ಅಕ್ಷಯ ನಿಧಿಯಾದಂತಹ ಐತ್ತರೀಯ ಉಪನಿಷತ್ತಿನ ರಹಸ್ಯವನ್ನು ತಮ್ಮ ಗುರುಗಳಿಗೆ ತಿಳಿಸಿದ ಮಹಾನ್ ಶಿಷ್ಯ ಮಧ್ವಾಚಾರ್ಯರಾಗಿದ್ದಾರೆ. ಹೀಗೆ ಪೂರ್ಣಪ್ರಜ್ಞ ತಮ್ಮ ಗುರುಗಳ ಆಶೀರ್ವಾದವನ್ನು ಪಡೆದು ಮಧ್ವಾಚಾರ್ಯರು ತಮ್ಮ 25ನೇ ವಯಸ್ಸಿನಲ್ಲಿ ಸನ್ಯಾಸವನ್ನು ಸ್ವೀಕರಿಸಿದರು. ಮಧ್ವಾಚಾರ್ಯರ ಕೃತಿಯಾದಂತಹ ಸಮೃದ್ಧ ವಿಜಯದಲ್ಲಿ
ಆಚಾರ್ಯರ ದಕ್ಷಿಣ ಮತ್ತು ಉತ್ತರ ಭಾರತದ ಧರ್ಮ ದಿಗ್ವಿಜಯಗಳ ಮಾಹಿತಿ ಈ ಒಂದು ಸಮೃದ್ಧ ವಿಜಯದಲ್ಲಿ ದೊರೆಯುತ್ತದೆ. ಮಧ್ವರು ದಕ್ಷಿಣ ಭಾರತದಲ್ಲಿ ವಿಷ್ಣು ಮಂಗಲ, ಅನಂತಶಯನ, ಕನ್ಯಾಕುಮಾರಿ, ರಾಮೇಶ್ವರ ಮುಂತಾದ ಸ್ಥಳಗಳಲ್ಲಿ ತಮ್ಮ ಒಂದು ಜ್ಞಾನದ ದಾರಿಯನ್ನು ಜ್ಞಾನದ ಗಂಗೆಯನ್ನು ಹರಿಸಿ ಸಹಸ್ರಾರು ಅನುಯಾಯಿಗಳನ್ನು ಪಡೆದು ಉಡುಪಿಗೆ ಹಿಂತಿರುಗುತ್ತಾರೆ. ಉಡುಪಿಗೆ ಮರಳಿದ ನಂತರ ಭಗವದ್ಗೀತೆಯ ಮೇಲೆ ಭಾಷ್ಯವನ್ನು ಬರೆದರು. ಗುರುವಿನ ಅಪ್ಪಣೆ ಪಡೆದು ಉತ್ತರ ಭಾರತದ ಧರ್ಮಯಾತ್ರೆಯನ್ನು ಆರಂಭ ಮಾಡಿದರು ಮಧ್ವಾಚಾರ್ಯರು. ಉತ್ತರ ಭಾರತದಲ್ಲಿ ಆಧ್ಯಾತ್ಮಿಕ ಕೇಂದ್ರಗಳಾದಂತಹ ಕಾಶಿ, ಬದರಿ, ಕೇದಾರ, ದ್ವಾರಕಗಳನ್ನು ಸಂದರ್ಶಿಸಿ ಅನೇಕ ಮಹಾನ್ ವಿದ್ವಾಂಸರನ್ನು ತರ್ಕದಲ್ಲಿ ಸೋಲಿಸಿ ಮತ್ತೆ ಉಡುಪಿಗೆ ಹಿಂತಿರುಗಿದರು. ದ್ವಾರಕೆಯಲ್ಲಿ ದೇವರ ಅನುಗ್ರಹವಾಗಿ ದೊರೆತ ಶ್ರೀಕೃಷ್ಣನ ವಿಗ್ರಹವನ್ನು ತಂದು ಉಡುಪಿಯಲ್ಲಿ ಪ್ರತಿಷ್ಠಾಪಿಸಿದರು. ಋಷಿಕೇಶ ತೀರ್ಥರು, ಜನಾರ್ದನ ತೀರ್ಥರು, ನರಹರಿ ತೀರ್ಥರು, ರಾಮತೀರ್ಥರು, ಉಪೇಂದ್ರ ತೀರ್ಥರು ಹಾಗೂ ವಾಮನಾಚಾರ್ಯರೆಂಬ ಮುಂತಾದ ಮಹಾನ್ ಪಂಡಿತರು ಮಧ್ವರ ಒಂದು ಅನುಯಾಯಿಗಳಾದರು. ಮಧ್ವಾಚಾರ್ಯರು ಸಂಸ್ಕೃತ ಸಾಹಿತ್ಯಕ್ಕೆ ನೀಡಿದಂತಹ ಕೊಡುಗೆ ಅಪಾರವಾದುದು. ಇವರು ಬರೆದಂತಹ ಬ್ರಹ್ಮಸೂತ್ರ ಭಾಷ್ಯಗಳು, ಗೀತ ಭಾಷ್ಯಗಳು, ದಶೋಪನಿಷತ್ತುಗಳ ಮೇಲೆ ಬರೆದಂತಹ ಭಾಷ್ಯಗಳು ಅವರ ಪ್ರಮುಖ ಭಾಷ್ಯಗಳಾಗಿವೆ. ಮಹಾಭಾರತದ ತಾತ್ಪರ್ಯ ನಿರ್ಣಯ, ಸಂಗೀತ ಲಕ್ಷಣಶಾಸ್ತ್ರ, ತಂತ್ರಸಾರ ಸಂಗ್ರಹ ಗ್ರಂಥ, ತಿಥಿ ನಿರ್ಣಯ, ಯಮಕ ಭಾರತ, ಕೃಷ್ಣಾಮೃತ, ಮಹರ್ನವ, ಸದಾಚಾರ ಸ್ಮೃತಿ, ತತ್ವವಿವೇಕ, ತತ್ವಸಂಖ್ಯಾನ, ಮಾಯವಾದ ಖಂಡನೆ, ಉಪಾಧಿ ಖಂಡನೆ ಹಾಗೂ ದ್ವಾದಶ ಸ್ತೋತ್ರಗಳು ಇವರು ರಚಿಸಿದಂತಹ ಮಹಾನ್ ಕೃತಿಗಳಾಗಿವೆ. ಮಧ್ವಾಚಾರ್ಯರು ತತ್ವಜ್ಞಾನ, ಸಂಗೀತ, ಶಿಲ್ಪಕಲೆ, ವ್ಯಾಕರಣ, ಜ್ಯೋತಿಷ್ಯ ಮುಂತಾದ ಕ್ಷೇತ್ರಗಳಲ್ಲಿ ಮಧ್ವರ ಜ್ಞಾನದ ಪ್ರತಿಭಾನ್ವಿತೆಯನ್ನು ಈ ಗ್ರಂಥಗಳು ಪ್ರತಿಬಿಂಬಿಸುತ್ತವೆ. ಹೀಗೆ ಕನ್ನಡಮ್ಮನ ಮಗನಾಗಿ ಕರ್ನಾಟಕದಲ್ಲಿ ಜನಿಸಿದಂತಹ ಮಧ್ವಾಚಾರ್ಯರು ಭಾರತದ ಉದ್ದಗಲಕ್ಕೂ, ಉತ್ತರ ಭಾರತದ ಮತ್ತು ದಕ್ಷಿಣ ಭಾರತದ ಉದ್ದಗಲಕ್ಕೂ ದ್ವೈತ ಮತವನ್ನು ಸಾರಿದರು. ಈ ದ್ವೈತ ಮತವನ್ನು ವಿಜಯವನ್ನು ಮೊಳಗಿಸಿದಂತಹ ಮಧ್ವಾಚಾರ್ಯರು ಸಮಾಜದ ಪ್ರಗತಿಗಾಗಿ ಶ್ರಮಿಸಿ ಕ್ರಿಸ್ತಶಕ 1276ರಲ್ಲಿ ನಿಧನರಾದರು. ಹೀಗೆ ಮಧ್ವಾಚಾರ್ಯರ ಒಂದು ಬೋಧನೆಗಳು, ಅವರ ಒಂದು ಜ್ಞಾನದ ಧಾರೆಯನ್ನು ಎಲ್ಲ ಜನಸಾಮಾನ್ಯರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದಂತಹ ತತ್ವಜ್ಞಾನಿ ಮಧ್ವಾಚಾರ್ಯರಾಗಿದ್ದಾರೆ. ಹೀಗೆ ಇವರ ಒಂದು ಬಾಲ್ಯ ಜೀವನವನ್ನು ನಾವು ಈ ರೀತಿಯಾಗಿ ಕಾಣಬಹುದಾಗಿದೆ. ಮುಂದಿನ ತರಗತಿಯಲ್ಲಿ ನಾವು ಮಧ್ವಾಚಾರ್ಯರ ಬೋಧನೆಗಳು ಹಾಗೂ ಮಧ್ವಾಚಾರ್ಯರ ಒಂದು ತತ್ವಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.